ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಬಂದಿರೋದು ನಮ್ಮ ಮನೆ ದೇವ್ರ ಹಬ್ಬ ಆಯಿತು. ಹೆಡ್ಗೆ ಹೊತ್ತ ದೇವ್ರ ಹಬ್ಬ, ಉಲ್ಲೇಗಾಲದ ಹುಚ್ಚಮ್ಮ ದೇವಿಯ ಹಬ್ಬ. ಸೊ ಹೆಡ್ಗೆ ಅಂದರೆ ಗೊತ್ತಾ ಯಾರಿಗಾದ್ರು? ಆ್ಯಕ್ಚುಲಿ ನಮ್ಮ ಕುಟುಂಬದವರು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಕುಲದವರು ಯಾರ್ಯಾರು ಇದ್ದಾರೆ ಎಲ್ಲ ಸೇರಿ, ಎಲ್ಲ ಊರಿಂದ ನಮ್ಮ ಬೇರುಗಳೆಲ್ಲ ಇರುತ್ತೆ, ಎಲ್ಲ ಸೇರಿ ಒಟ್ಟಿಗೆ ಮಾಡೋ ಹಬ್ಬ ಹೆಡ್ಗೆ ಹೊತ್ತ ಹಬ್ಬ. ಸೊ ಇದು 80 ವರ್ಷ ಆಗಿತ್ತಂತೆ ಆಗಿ. ಸೊ ಮಾಡೋಣ ಅಂತ ಅಂದ್ಬಿಟ್ಟು ಯಾವ ತಲೆಮಾರುಗಳು ಆಗಿರಲಿಲ್ಲ. ಸೊ ನಮ್ಮ ತಲೆಮಾರಲ್ಲಿ ಇದಾಗಿದೆ. ಸೊ ಈ ಹೆಡ್ಗೆ ಹೊತ್ತ ಉಲ್ಲೇಗಾಲದ ಹುಚ್ಚಮ್ಮ ದೇವಿಯ ಹಬ್ಬನ ನೋಡೋ ಅಂತ ಭಾಗ್ಯ ನಮ್ಗೆ ಸಿಕ್ಕಿದೆ. ಸೊ ಆ ಭಾಗ್ಯ ನಂಗಲ್ದೆ ನಿಮಗೂ ಸಿಗ್ಲಿ ಅಂತ ನೋಡಿ ಒಂದಷ್ಟು ಫೋಟೇಜ್ಗಳನ್ನ ತಂದು ನಿಮ್ಮ ಮುಂದೆ ಇಕ್ಕಿದ್ದೀನಿ. ಸೊ ಹೇಗೆ ಆಯಿತು, ಯಾರ್ಯಾರಿಗೆ ದೇವ್ರು ಬಂತು, ಎಲ್ಲ ಊರವರು ಹೇಗೆ ಸೇರಿ ಯಾವ್ಯಾವ ದೇವ್ರುಗಳು ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಆ್ಯಕ್ಚುಲಿ ನಾವು ಊರಿಗೆ ಹೋಗಿ ಸೇರೋ ಅಷ್ಟೊತ್ತಿಗೆ ನೈಟ್ ಆಗೋಗಿತ್ತು. ಸೊ ಅಷ್ಟರಲ್ಲಿ ನಮ್ಮ ಅಣ್ಣ, ಅಕ್ಕ, ಅತ್ತೆ, ಮಾವ ಎಲ್ಲ ಸೇರಿದರು. ಸೊ ಈ ಹಬ್ಬದ ರೀಸನ್ಗಾದರೂ ಆಗಾಗ ಎಲ್ಲ ಸೇರ್ತಾ ಇರ್ತೀವಲ್ಲ, ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಸೊ ನೈಟ್ ಮಲಗಿ ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಎಷ್ಟು ಬೇಗ ಬೆಳಗಾಯಿತು ಅಂತಲೇ ಗೊತ್ತಿಲ್ಲ. ಸೊ ಆ್ಯಕ್ಚುಲಿ ಇತ್ತೀಚೆಗೆ ನಾನು ನಮ್ಮ ಅಣ್ಣ ಇಬ್ಬರು ವಾಕಿಂಗ್ ಹೋಗ್ತಾಯಿದ್ವಿ. ಸೊ ವಾಕಿಂಗ್ ಎಲ್ಲೆಲ್ಲೋ ಯಾಕೆ ನಮ್ಮ ಗದ್ದೆ ಸೈಡೆ ನೋಡಿಕೊಂಡು ತಿರುಗಾಡ್ಕೊಂಬರೋಣ ಹೇಗಾಗಿದೆ ಅಂತ ಅಂದ್ಬಿಟ್ಟು ರೈಟ್ ಅಲ್ಲಿಗೆ ನಡಿ ಅಂತ ನಡ್ಕೊಂಡು ಹೋಗ್ತಾಯಿದ್ರೆ ಅಕ್ಕಪಕ್ಕ ಕೋಳಿ ಸೌಂಡು, ಮೇಕೆ ಸೌಂಡು ಅವೆಲ್ಲ ಒಂಥರ ಖುಷಿ ಮೇಲೆ ಖುಷಿ ಕೊಡುತ್ತೆ. ಸೊ ಈ ಥರ ನಮ್ಮ ಅಜ್ಜಿ ಎಲ್ಲ ಇದ್ದರು, ಆಗ ನೋಡ್ತಾ ಇದ್ವಿ ನಾವು, ಮೇಕೆಗಳೆಲ್ಲ ಸಾಕ್ತಾಯಿದ್ರು. ಪ್ರೆಸೆಂಟ್ಲಿ ಈಗ ನಮ್ಮ ಮನೆಗಳಲ್ಲಿ ಎಲ್ಲೂ ಇಲ್ಲ. ಸೊ ಬೇಸಿಗೆ ರಜಾ ಅಂತ ಬಂದರೆ ಸಾಕು, ಆ ಮೇಕೆಗಳ ಜೊತೆ ಆಟ ಆಡೋದೇ ನಮಗೆ ಕೆಲಸ ಆಗೋಗಿತ್ತು. ಅವೆಲ್ಲ ಒಂಥರ ಮಜಾ. ಸೊ ನಿಮ್ಮೂರುಗಳಲ್ಲೂ ನೀವು ಹಸು, ಕರು, ಮೇಕೆಗಳ ಜೊತೆ ಆಟ ಆಡಿರ್ತೀರ ಅನಿಸುತ್ತೆ, ಇದೇನು ಹೊಸ್ದಲ್ಲ. ಸೊ ನೋಡಿ, ಇದೆಲ್ಲ ನಮ್ಮ ತೋಟ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಇದು ಯಾವುದೋ ನಮ್ಮದಲ್ಲ, ಮುಂದೆ ಹೋಗ್ತಾ ನಮ್ಮದೇ ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಈ ನಾವು ಮಾರ್ಚ್ ಟೈಮು, ಏಪ್ರಿಲ್ ಟೈಮೇ ಬರ್ತಾಯಿದ್ದಿತ್ತು. ಸೊ ನಾವು ಬಂದಾಗೆಲ್ಲ ಬರ್ರೀ ಗದ್ದೆಗಳೆಲ್ಲ ಒಣಗೋಗಿರೋದು. ಸೊ ನಾವು ಬಂದಾಗಲೇ ಎಲ್ಲ ಒಣಗಿರುತ್ತಲ್ಲ ಅಂತ ಬೇಜಾರಾಗ್ತಾಯಿತ್ತು. ಸೊ ಈ ಗ್ರೀನೀಸ್ಗಳೆಲ್ಲ ನೋಡ್ತಾರೆ ಸ್ವಲ್ಪ ಇನ್ನೂ ಖುಷಿ ಆಗುತ್ತೆ. ಇದೇ ಥರ ನಮ್ಮ ತೋಟನೂ ಇರ್ಬೋದು ಅಂತ ಹೋದ್ವಿ. ಝುಗ್ ಇದಲ್ಲ ನಮ್ಮ ತೋಟ, ಇದ್ರ ಪಕ್ಕದ್ದು ನೋಡಿ ಹೆಂಗೆ ಖಾಲಿ ಹೊಡಿತಾ ಇದೆ. ಇದೇ ನಮ್ಮ ಗದ್ದೆ. ಆ್ಯಕ್ಚುಲಾಗಿ ನಾವು ಬೆಂಗಳೂರಿಗೆ ಬರೋದೇ ಇಲ್ಲೇ ಇದ್ದಿದ್ರೆ ನಮ್ಮದು ತೋಟ ಇಲ್ಲ, ನಮ್ಮ ಗದ್ದೆ ಹಿಂಗೆ ಗ್ರೀನಿಶ್ ಆಗಿರೋದು. ಬಟ್ ನಾವೆಲ್ಲ ಬೆಂಗಳೂರಿಗೆ ಸೇರ್ಕೊಂಡಿರೋದ್ರಿಂದ ನಮ್ದು ಹಂಗೆ ಬಿದ್ದಿದೆ. ಯಾರಿಗಾರು ಕೊಟ್ಟು ಮಾಡಿಸ್ಬೇಕು. ನೋಡಿ, ಇದು ನಮ್ಮ ಅಪ್ಪನ ಇಟ್ಟಿರೋ ಮರ. ಆ್ಯಕ್ಚುಲಾಗಿ ನಾವು ಇಲ್ಲಿಗೆ ಮೇಯ್ನ್ ಬಂದಿದ್ದೇನು ಅಂತಂದರೆ, ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನೋಡಿ, ನವಿಲು ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಇನ್ನೊಂದಿಲ್ರಿ ಇಲ್ಲ ಇತ್ತಪ್ಪ ಮನೆಗೆ ಬರ್ತಾನೆ. ಸೊ ಈ ಥರ ತುಂಬ ನವಿಲುಗಳು ನಮ್ಮ ಊರಲ್ಲಿದೆ. ಸೊ ಬೆಳಿಗ್ಗೆ ಹೊತ್ತು, ಸಾಯಂಕಾಲದ ಹೊತ್ತು ಅದು ಫುಲ್ ಗರಿ ಬಿಚ್ಚಿ ಸೂರ್ಯನ ಮುಂದೆ ನಮಸ್ಕಾರ ಮಾಡುತ್ತೆ. ಅದು ನೋಡೋದೇ ಒಂಥರ ಖುಷಿ, ಕಣ್ಣಿಗೆ ಕಾಣುತ್ತೆ. ಬಟ್ ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಝುರ್ಕಂತ ಆರೋಗುತ್ತೆ. ಯಾರ್ದಾರು ಮನುಷ್ಯರು ವಾಯ್ಸ್ ಕೇಳಿದ್ರೆ ಸಾಕು ಹೊಂಟೋಗುತ್ತೆ. ಸೊ ಹಂಗೋ ಹಿಂಗೋ ಹೆಂಗಾರು ಮಾಡಿ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಹುಡುಕ್ತಾನೆ ಇದ್ದೀನಿ. ನೋಡಿ, ಅಲ್ಲೊಂದು ಹೋಗ್ತಾ ಇದೆ. ಸೊ ಫೈನಲಿ ಸೊ ಅದಂತೂ ಹಿಡಿಯೋಕ್ಕಾಗಿಲ್ಲ, ಅಟ್ಲೀಸ್ಟು ಸಿಕ್ಕಿದ್ನಾಗ ತೊಗೊಂಬಂದಿದ್ದೀವಿ. ಹೆಂಗಿದೆ ನೋಡಿ. ನಾನು ಆಗಲೇ ವೀಡಿಯೋಲ್ಲಿ ಹೇಳಿದ್ನಲ್ಲ, ಇದೆ ಹುಚ್ಚಮ್ಮ ತಾಯಿ ದೇವರು, ಉಲ್ಲೇಗಾಲ ಅಂತ ಮಳವಳ್ಳಿ ತಾಲೂಕು ಹತ್ರ ನಿಯರ್ ಬರುತ್ತೆ. ಸೊ ಇದೇ ದೊಡ್ಡ ದೇವ್ರ ಹಬ್ಬನ ಮಾಡ್ತಾಯಿದ್ದೀವಿ. ಇಲ್ಲ ಎಷ್ಟು ಬಿಡು ಮನೆ ಮೇಲೆ ಎಷ್ಟು ಬಿಡು ಅಲ್ಲೋಡ ಅವನ. ಅಯ್ಯೋ ಇವನಿಗೆ ಓನ್ ಬಂದಾಯ್ತ ಎಸ್ಯೋ ಕೈಗೆ ಕಚ್ಬಿಡು ಗುಂಡ. ಬಾ ಕಾವು ಬಿಡುತ್ತೆ ಬಾಯ್. ಒಳ್ಳೆ ಅತ್ತೆ, ಅದಕ್ಕೆ ತಕ್ಕ ಸೊಸೆ. ಒಳಗಡೆ ಅದೇ, ಇಲ್ಲೇ ಒಳಗಡೆ ಅದೇ. ಸ್ನಾನ ಅಂತ ಮಾಡ್ಕೋಗಜಿ. ನೋಡಿ, ಇದೇ ನಮ್ಮ ಹಳೆ ಮನೆ, ಪಕ್ಕದಲ್ಲೇ ಇದೆ. ಸೊ ಚಿಕ್ಕ ವಯಸ್ಸಿಂದ ಆಡಿ ಬೆಳೆದಿದ್ದೆಲ್ಲ ಇದೇ ಮನೇಲಿ. ನೋಡಿ, ಇದು ಮನೆ ಹಿಂದೆ.
ಆ್ಯಕ್ಚುಲಿ ನಮ್ಮ ಅಪ್ಪನಿಂದ ಒಂದೇ ಒಂದು ಖುಷಿ ಪಡೋ ಒಂದೇ ವಿಚಾರ ಅಂದರೆ ಇದೆ, ಅವ್ರಿಗೆ ಎಲ್ಲೆಲ್ಲಿ ಕೈಗೆ ಸಿಗುತ್ತೋ ಗ್ಯಾಪ್ ಕೊಟ್ಟಿದ್ದ ಕಡೆ ಎಲ್ಲ ಬರೀ ಗಿಡ ನೆಟ್ಬಿಡ್ತಾರೆ, ಮರ ಮಾಡಿಬಿಡ್ತಾರೆ, ಗಿಡ ನೆಟ್ಬಿಡ್ತಾರೆ, ಮರ ಮಾಡಿಬಿಡ್ತಾರೆ. ಸೊ ಅದೊಂದು ಖುಷಿ ಪಡೋ ವಿಚಾರ. ಸೊ ನೋಡಿ, ತೆಂಗಿನ ಮರದ್ದು ಹಾಕ್ಬಿಟ್ಟಿದ್ದಾರೆ ಈಗ ಗ್ಯಾಪ್ ಇದ್ದಿದ್ದಕ್ಕೆ. ಪುದೀನ, ಕರಿಬೇವು, ಸಾಮಂತಿಗೆ, ಕನಕಾಂಬರ, ಈ ಕಡೆ ಮೆಣಸಿನ್ಕಾಯಿಗಳು, ಈ ಕಡೆ ತುಳಸಿದು, ಈ ಕಡೆ ಹೂವುಗಳು, ದಾಸವಾಳ ಹೂವುಗಳು ಬಿಟ್ಟಿದ್ದೆಲ್ಲ ಕಿತ್ಬಿಟ್ಟಿದ್ದಾರೆ. ನೋಡಿ, ಯಾವ್ಯಾವ ಸಿಕ್ಕಿದ್ದೆಲ್ಲ ಒಟ್ಟಿನಲ್ಲಿ ಅವ್ರಿಗೆ ಏನೇನು ಆಸೆ ಅಂತಂದರೆ ಕೈಗೆ ಸಿಕ್ಕಿದ್ದನ್ನೆಲ್ಲ ಫಸ್ಟ್ ನೆಟ್ಬಿಡ್ತಾರೆ. ಇದು ಅವರೆಕಾಯ್ದು ನೋಡಿ, ಇದು ಪರಂಗಿ ಹಣ್ಣೆಲ್ಲ ಬಿಟ್ಬಿಟ್ಟೈತೆ ನೋಡಿ. ಬದನೆಕಾಯಿ ಸಾಂಬಾರ್ಗೆ ಹಾಕೊಬೋದು. ಇದು ಬಾಳೆಹಣ್ಣು. ಸೊ ಈಗ ಫಸ್ಟು ಸ್ನಾನ ಎಲ್ಲ ಆದಮೇಲೆ ದೇವ್ರ ತರಕ್ಕೆ ಹೋಗಬೇಕು, ಹೊಸ ನೀರು ತರಕ್ಕೆ ಹೋಗಬೇಕು. ಸೊ ಹೊಸ ನೀರು ಥರ ಜಾಗಕ್ಕೆ ಹೋಗ್ತಾಯಿದ್ದೀವಿ. ಸೊ ಒಂದೊಂದೇ ಮನೆ ಎಲ್ಲರೂ, ನಮ್ಮದು ಆಲ್ಮೋಸ್ಟ್ ಲಾಸ್ಟ್ ಟೈಮ್ ತೋರಿಸಿದ್ದೆ ಅನಿಸುತ್ತೆ. ಸೊ ಎಲ್ಲ ಮನೆಯವರು ಸೇರಿ ನೀರು ತರಬೇಕು. ಫಸ್ಟು ತೊಂಬೆ ಎಲ್ಲಿದೆ ಮನೆ ಹತ್ರ ನಿಯರು, ಅಲ್ಲಿಗೆ ಹೋಗಿ 9 ಬಿಂದಿಗೆ ಹೊಸ ನೀರು ಮಡಿ ತಂದು ಮನೆ ಒಳಗಡೆ ಇಕ್ಕಿ ಆಮೇಲೆ ನಂತರನೇ ಊಟ. ಅಲ್ಲಿವರೆಗೂ ಎಲ್ಲ ಹಸ್ಕೊಂಡಿದ್ವಿ. ಸೊ ನೋಡ್ರಿ, ಪೂಜೆ ಮಾಡ್ತಾವ್ರೆ. ಸೊ ನಮ್ಮ ಊರಲ್ಲಿ ಟೋಟಲು ನಮ್ಮ ಕುಲದವರು 9 ಜನ ಇದ್ದಾರೆ, ಅಣ್ಣ ತಮ್ಮಂದಿರು. ಸೊ 9 ಮನೆಗಳಿಂದ ಹೊಸ ನೀರು, ಹೊಸ ಬಿಂದಿಗೆಗಳನ್ನ ತಂದು ಅದಕ್ಕೆ ಪೂಜೆ ಮಾಡಿ ಹೊಸದಾಗಿ ನೀರು ಹಿಡ್ದು, ಮಡಿ ನೀರು ಹಿಡ್ದು ಅವ್ರವ್ರ ಮನೆಗೆ ತೊಗೊಂಡೋಗಿ ಪೂಜೆ ಮಾಡಬೇಕು. ಅಷ್ಟರಲ್ಲಿ ನಮ್ಮ ದೇವರು ಎಂಟ್ರಿ. ಸೊ ನೋಡಿದ್ರಲ್ಲ, ಆಲ್ಮೋಸ್ಟ್ ನಮ್ಮ ಕಡೆ ಹೊಸ ನೀರು ತರಬೇಕಾದ್ರೆ ಯಾರಿಗಾದ್ರೂ ಒಬ್ರಿಗೆ ದೇವ್ರು ಬಂದೇ ಬರುತ್ತೆ. ಸೊ ಇದು ಒಂದು ಶುಭ ಸೂಚನೆ ಅಂತಲೇ ನಾವು ಅಂದ್ಕೊತೀವಿ. ಬಟ್ ಬೇರೆ ದೇವ್ರುಗಳ ಥರ ನಮ್ಮ ಕಡೆ ಅಷ್ಟಾಗಿ ಅರ್ಚೋದು ಕಿರ್ಚೋದು ಮಾತಾಡೋದು ಎಲ್ಲ ಮಾಡೋದಕ್ಕೆ ಹೋಗಲ್ಲ, ಬರೀ ಹೇಳೋದು ಈ ರೀತಿಯೇ ನಡೆಯುತ್ತೆ. ಸೊ ಆಲ್ಮೋಸ್ಟ್ ನಮ್ಮ ಅಮ್ಮಂಗೂ ಬರಬೇಕಾಗಿತ್ತು. ಸೊ ನನಗೆ ಭಯ ಆಗಿತ್ತು ಎಲ್ಲಿ ನಮ್ಮ ಅಮ್ಮಂಗೆ ಬರುತ್ತೆ ಅಂತ, ಅಷ್ಟರಲ್ಲಿ ಬೇರೆಯವ್ರಿಗೆ ಬಂದಿತ್ತು. ಸೊ ನೋಡಿ, ಸೊ ಪೂಜೆನ ಆಗಿದ ನಂತರ ಅವ್ರವ್ರ ಮನೆಗೆ ವಾಪಸ್ ಏನು ಬಿಂದಿಗೆಯಿಂದ ನೀರು ತಂದಿದ್ರು ಅದಕ್ಕೆ ನೀರು ತುಂಬಿಸ್ಕೊಂಡು ಅವ್ರ ಮನೆಗೆ ಹೋಗಿ ಇಕ್ಕಿ, ಅದಾದಮೇಲೆ ಆ ನೀರು ಹೊಸ ನೀರಲ್ಲಿ ಅಡುಗೆ ಮಾಡಿ ತಿನ್ನೋದು ಸಂಪ್ರದಾಯ. ಓವರ್ ಈಟಿಂಗ್ ಆಗ್ತಾ ಇದೆ ಕಣ, ಬಿಸಿಲಲ್ಲಿ ತೆಗ್ದಿದ್ದಕ್ಕೆ. ಅವನು ಮಾಡಿಲ್ಲ ರವಿ ಒಂದು ತಟ್ಟೆಗೆ ಹೊಸಿ ನೀರು ಹಾಕಬಾರ್ದು ಸಾಕು. ಸಾಕು ಹಾಕೋ ಹಾಕೋ ತೊಳೆಯುವ ಇನ್ನೆಲ್ಲ ಕೈ ಮುಚ್ಚಿ ಹೇಳ್ತಾವಳು.
ಹಾಕ್ಬಿಡು ಅವ್ರಿಗೆಲ್ಲ ಬಿಡಕ್ಕನ ಎಲ್ಲ ತೀರೋಯ್ಬೇಕು ನಡೋ ಹೆಚ್ಚಳ ನಡೆವ ಮನ್ಸ್ಫೂರ್ತಿಯಾಗಿ ಮಾಡಿಸ್ಕೋಬೇಕಲ್ವ ನೀನು ಸಿಗಿರ್ತಾವ ಮನೆಯ ಬೊಕ್ಕವ ಬೊಕ್ಕವ ನಮ್ ಬೊಗ್ರಾರ್ಗು ನೀನೇ ಬೊಗ್ಬೇಕು ಅಂದ್ಕೊಳ್ಬಿಟ್ರು ಹೆಂಗೆ ನಿಮ್ಮ ದೇವರು ಹಿಂಗೆನಾ ಪವರ್ಫುಲ್ಲಾ? ಸೊ ಫೈನಲಿ ನೀರು ತಂದಾಯಿತು. ಆ್ಯಕ್ಚುಲಿ ಈಗ ನಾವು ಮಾಡಬೇಕಾಗಿರೋದು ಬರೀ ಸುಟ್ಟು ಮೆಣಸಿನ್ಕಾಯಿ ಉಪ್ಸಾರು ಅನ್ನ ಅಷ್ಟೇ, ಯಾವುದೇ ಮಸಾಲೆ ಹಾಕೋಂಗಿಲ್ಲ. ಸೊ ಆ ಉಪ್ಸಾರು ಅನ್ನ ತಿಳಿ ನೀರಲ್ಲೇ ಮೆಣಸಿನ್ಕಾಯಿ ಕಿವುಚ್ಕೊಂಡು ತಿಂದು ಆವತ್ತಿನ ದಿವಸದ್ದು ಮುಗಿಸ್ಬೇಕು. ಅದಾದಮೇಲೆ ದೇವಸ್ಥಾನಕ್ಕೆ ಹೊರಡಬೇಕು. ಇದು ಶಾಸ್ತ್ರ. ಸೊ ನಮ್ಮ ದೊಡ್ಡಮ್ಮವರು ಮುದ್ದೆ ಮಾಡ್ತಾಯಿದ್ರು, ನಮ್ಮ ಅಮ್ಮ ಸ್ವಲ್ಪ ಅಷ್ಟರಲ್ಲಿ ರೆಸ್ಟ್ ತೊಗೊಂಡಿದ್ರು. ಸೊ ಆವತ್ತಿನ ದಿವಸದ ಊಟ ಮಾಡಿಕೊಂಡು ಈವ್ನಿಂಗ್ ಹೋಗೋದಕ್ಕೆ ರೆಡಿ ಆದ್ವಿ. ಹೇಳಿದ್ನಲ್ಲ, ಇಷ್ಟೇ ಅವತ್ತಿನ ನಮ್ಮ ಅಮೃತ ಭೋಜನ. ಸೊ ಆಗ್ಲಿಂದ ಹೇಳ್ತಾ ಇದ್ದಂಗೆ ಹೆಡ್ಗೆ ಹೊತ್ತ ಹಬ್ಬ ಅನ್ನಲ್ಲ. ಸೊ ನೋಡಿ, ಇದೇ ಹೆಡ್ಗೆ ಅಂತಂದರೆ, ಸೊ ಪ್ರತಿ ನಮ್ಮ 9 ಮನೆಗಳಲ್ಲಿ ಅವ್ರವ್ರದ್ದೇ ಹೆಡ್ಗೆ ಇರುತ್ತೆ. ಸೊ ನೀರನ್ನ ನಾವು ಹೆಂಗೆ ತಂದ್ವಿ 9 ಬಿಂದಿಗೆಯಲ್ಲಿ, ಅದೇ ರೀತಿ ಅವ್ರವ್ರ ಮನೆ ಹೆಡ್ಗೆ ಅವ್ರಿಗೆ ಒಂದಷ್ಟು ಅಕ್ಕಿ, ಅರಿಶಿನ, ಕುಂಕುಮ, ಬೆಲ್ಲ ಎಲ್ಲ ತಗೊಂಡು ಒಂದು ಮನೆಗೆ ಹೋಗಿ, ಆ ಒಂದು ಮನೆಗೆ ಅಷ್ಟೂ ಜನರ ಮನೆ ಅಕ್ಕಿ ಬೆಲ್ಲ ಎಲ್ಲ ಸೇರಿಸಿ ಅದಕ್ಕೆ ದೀಪ ಹಚ್ಚಿ ಅಲಂಕಾರ ಮಾಡಿಕೊಂಡು ನಮ್ಮೂರಿಂದ ದೇವಸ್ಥಾನ ಇರೋ ಅಂಥ ಊರಿಗೆ ಹೊರಡ್ತೀವಿ. ಸೊ ನೋಡಿ, ಇವಾಗ ಏನು ನೋಡ್ತಾ ಇದ್ದೀರಾ, ಸೊ ಈ ಎಡ್ಗೆನ ನಮ್ಮೂರಿಂದ ಹೊರಡ್ತಾ ಇರೋದು. ಸೊ ಈ ಎಡ್ಗೆ ಒಳಗಡೆ ನಮ್ಮ 9 ಮನೆಗಳ ಎಲ್ಲ ಅಕ್ಕಿ ಬಾಳೆಹಣ್ಣು ಏನು ತಂದಿದ್ದಾರೆ ಪೂಜೆ ಮಾಡಿಕೊಂಡು ಅದಷ್ಟು ಸೇರಿದೆ. ಸೊ ಇದನ್ನು ತೊಗೊಂಡು ಆ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ಕಡೆದಾಗ ಒಂದು ಪೂಜೆ ಮಾಡಿ ಊರಿಂದ ಹೊರಡಬೇಕು. ಸೊ ಇಲ್ಲಿಂದ ಒಂದು ಎತ್ತಿನ ಗಾಡಿ ಕಟ್ಕೊಂಡು ಹೋಗ್ಬೇಕಾಗಿತ್ತು ಆ್ಯಕ್ಚುಲಾಗಿ. ಬಟ್ ಈಗಿನ ಕಾಲದಲ್ಲಿ ಯಾರು ಎತ್ತಿನ ಗಾಡಿ ಯೂಸ್ ಮಾಡ್ತಾಯಿಲ್ಲ, ಅದಕ್ಕೋಸ್ಕರ ಬೇರೆ ಗಾಡೀಲಿ ಹೋಗೋಣ ಅಂತ ಡಿಸೈಡ್ ಆಗಿತ್ತು. ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಇಲ್ಲಿ ಏನು ಕಾಣಿಸ್ತಾ ಇದೆ ಹೆಡ್ಗೆ, ಅದನ್ನು ತಲೆ ಮೇಲೆ ಹೊತ್ಕೊಂಡು ಇಲ್ಲಿಂದ ಟೆಂಪಲ್ ಎಲ್ಲಿದೆ ಅಲ್ಲಿವರೆಗೂ ಇಡೀ ಊರವರು ನಡ್ಕೊಂಡು ಬರಬೇಕಾಗಿತ್ತು. ಬಟ್ ಈಗಿನ ಕಾಲದಲ್ಲೆಲ್ಲ ಕಮ್ಮಿ ಮಾಡಿದ್ದಾರೆ. ನಮ್ಮದು ಬೇರೆ ಹಬ್ಬಗಳು ಇದೆ, ಅದಕ್ಕೂ ಕೂಡ ಹಾಗೆ ತಲೆ ಮೇಲೆ ಹೊತ್ಕೊಂಡು ಟೆಂಪಲ್ ತನಕ ನಡ್ಕೊಂಡೇ ಹೋಗಬೇಕು ಅಂತ ರೂಲ್ಸು. ಸೊ ಈ ಪೂಜೆ ಆಗೋ ಅಷ್ಟೊತ್ತಿಗೆ ಯಾರಿಗಾರೋ ಒಬ್ರಿಗೆ ದೇವ್ರು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದೇ ರೀತಿ ನಾನೇನು ಹೇಳೋಕ್ಕೋಗಲ್ಲ, ನೀವೇ ನೋಡ್ಕೊಳ್ಳಿ. ಏನ್ ತಪ್ಪಾಗಿದ್ರು ಎತ್ತಿಕ್ಕವ ಯಾಕವ ಮನೆ ಹೆಣ್ಮಕ್ಳು ನಿಜ ಅದು ಮನೆ ಹೆಣ್ಮಕ್ಳಿಗೂ ಅದೇ ಹೇಳ ನಿಜ 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 ಅಷ್ಟೇ ಬಸವ ಕಣ್ಣೀರು. ನೀವು ಸಲುವಾಗಿ ಎಲ್ಲೇನಿದ್ದವರೆಲ್ಲ ಬಂದು ಮಾಡ್ತಾವ್ರಲ್ಲ, ಸಂತೋಷ ಪಡೋದು. ಕರ್ಪೂರ ನನ್ನ ಮಗ ಹಾಕಿ ಮಾತಾಡ ಕರ್ಪೂರನ ಯಾವ್ದು ಹೇಳಿದ್ರು ನೀನು ಪಾದ ತುಳ್ಕೊಂಡು ನೆಕ್ಸ್ಟ್ ದಾರಿ ತೋರು ನಮ್ಗೆ ಹೇಳ್ಬಿಟ್ಟು ಬರ್ಬಿಡು. ಏನ್ ಬಾರಿಲ್ಲ ಕನ್ನಡಿ ಇಲ್ಲ ಕನ್ನಡಿ ಬಗ್ಗದೇನಿಲ್ಲ ಕಣ. ಸೊ ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಎಲ್ಲ ಊರುಗಳಲ್ಲೂ ಆ ಊರವರು ಒಬ್ಬೊಬ್ಬರನ್ನ ಸೆಲೆಕ್ಷನ್ ಮಾಡಿ
ಅವ್ರ ತಲೆ ಮೇಲೆ ಹೆಡ್ಗೆ ಉರಿಸಿ ಈ ಊರಿಂದ ದೇವಸ್ಥಾನ ಇರೋ ಊರು ಅಬ್ಬಬ್ಬ ಅಂದರೆ ಒಂದು 4 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ಮೇ ಬಿ, ಅಲ್ಲಿವರೆಗೂ ಬಂದರು. ಅಂದರೆ ನಡ್ಕೊಂಬರೋರು ನಡ್ಕೊಂಬಂದರು, ಎತ್ತಿನ ಗಾಡೀಲಿ ಬರೋರು ಎತ್ತಿನ ಗಾಡೀಲಿ ಬಂದರು, ವೆಹಿಕಲಲ್ಲಿ ಬರೋರು ವೆಹಿಕಲಲ್ಲಿ ಬಂದರು. ಸೊ ನಾವು ಕಾಯೋಕ್ಕಾಗಲ್ಲ ಅಥವಾ ನಾವು 2 ವೀಲರಲ್ಲಿ ಫಸ್ಟ್ ಟೆಂಪಲ್ ಹತ್ರಕ್ಕೆ ಹೋಗ್ಬಿಡಿರೋಣ ಅಂತ ಜೂಟಾಗಿ. ಸೊ ನಾವು ಹೋಗೋ ಅಷ್ಟರಲ್ಲಿ ಎಲ್ಲ ಊರುಗಳಿಂದ ಜನ ಬರೋಕ್ಕೆ ಸ್ಟಾರ್ಟ್ ಆಗಿದ್ರು. ಒಂದು 4 ಗಂಟೆ 4:15 ಅನಿಸುತ್ತೆ. ಸೊ ಬೆಂಗಳೂರಿಂದ ಬರೋರಿದ್ದರು, ಅಕ್ಕಪಕ್ಕದೂರಿಂದ ಬರೋರಿದ್ದರು, ಎತ್ತಿನ ಗಾಡೀಲಿಂದ ನಿಧಾನಕ್ಕೆ ಬರೋರಿದ್ದರು. ಸಂಜೆ ಒಂದು 10-11 ಗಂಟೆ ಆದರೂ ಇನ್ನೂ ಬರ್ತಾನೆ ಇದ್ರು ಹೆಡ್ಗೆ ಹೊತ್ಕೊಂಡು. ಅಂದರೆ ಎಷ್ಟೊಂದು ಜನ ರೂಲ್ಸ್ ಫಾಲೋ ಮಾಡ್ಕೊಂಡು ನಡ್ಕೊಂಡೇ ಬಂದಿದ್ರು. ಅದೆಲ್ಲ ನೋಡ್ತಾರೆ ತುಂಬ ಖುಷಿ ಆಯಿತು. ನಿಜವಾಗ್ಲೂ ಅಷ್ಟು ದೂರದಿಂದ ನಡೆದಿದ್ದಾರಾ ಅಂತ. ಬಟ್ ಗ್ರೇಟ್. ಸೊ ನೋಡಿ, ಈಗ ಜಾತ್ರೆ ಆಗ್ತಾ ಇರೋದು ಹೆಣ್ಣು ದೇವ್ರದ್ದು. ಸೊ ನಮ್ಮ ಮನೆ ಗಂಡು ದೇವ್ರುಗಳು ಒಂದಷ್ಟಿದೆ, 4-5 ದೇವ್ರುಗಳು. ಸೊ ಆ ದೇವ್ರುಗಳು ಇಲ್ಲಿಗೆ ಬಂದು ಕುಣಿದು ಖುಷಿಯಿಂದ ಹೋಗುತ್ತೆ. ಸೊ ಆ ದೇವ್ರುಗಳನ್ನ ತಂದಿದ್ದಾರೆ ಒನ್ ಡೇ ನೈಟು. ಸೊ ಇದು ಬೇರೆ ಬೇರೆ ದೇವಸ್ಥಾನದ ದೇವ್ರುಗಳು ಇಲ್ಲಿಗೆ ಬಂದು ಒಂದು ದಿನ ತಂಗಿ ನೆಕ್ಸ್ಟ್ ಡೇ ಅದ್ರದ್ದೆಲ್ಲ ಪೂಜೆ ಆಗಿ 3ನೇ ದಿನ ಅಲ್ಲಿಂದ ಹೊರಡುತ್ತೆ. ಸೊ ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಬಂದಿದ್ದಕ್ಕೆ ಇದಕ್ಕೂ ವೆಲ್ಕಮ್. ಸೇಮ್ ಹೊಸ ನೀರು ತಂದು ಪೂಜೆ ಮಾಡಿ ದೇವಸ್ಥಾನದೊಳಗಡೆ ಹೋಗಬೇಕು. ಸೊ ಅದ್ರ ಪ್ರೊಸೀಜರ್ ಏನಿದೆ ಅದು ನಡೀತಾ ಇದೆ. ಸೊ ನಾನು ಮುಂಚೆ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಲ್ಲ, ನಮ್ಮನೆ ದೇವರು ಅಂತಂದರೆ ಆಲ್ಮೋಸ್ಟು ಬರೀ ಬಸವಗಳು. ಸೊ ಆ ಬಸವಗಳನ್ನ ಕರ್ಕೊಂಬಂದಿದ್ದಾರೆ. ಅದಕ್ಕೂ ಕೂಡ ಪೂಜೆ ಮಾಡಿ ಹೊಸ ನೀರು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಗಲೇ ಹೇಳಿದೆ ನೋಡಿ, ಊರೂರಿಂದ ಎತ್ತಿನ ಗಾಡಿ ಕಟ್ಕೊಂಡು ಬರ್ತಾರೆ ಅಂತ ಅಂದ್ಬಿಟ್ಟು. ಸೊ ನೀವು ನೋಡ್ತಾ ಇರ್ಬೋದು, ಬೇರೆ ಬೇರೆ ಊರುಗಳಿಂದ ಅಂದರೆ ಇನ್ನೂ ಪದ್ಧತಿನ ಆಚರಿಸ್ತಾ ಇದ್ದಾರೆ, ಎತ್ತಿನ ಗಾಡಿಯಿಂದ ಬರ್ತಾ ಇದ್ದಾರೆ. ಸೊ ಔಟ್ ಸೈಡಿಂದ ಬಂದಿರೋ ದೇವ್ರುಗಳಿಗೆ ಅಲಂಕಾರ ಮಾಡಿಕೊಂಡು ವೀರಗಾಸೆ ಡೊಳ್ಳು ಕುಣಿತಗಳ ಜೊತೆ ಆ ದೇವ್ರ ಜೊತೆನೇ ಹೆಡ್ಗೆಗಳು ಕೂಡ ದೇವಸ್ಥಾನ ಕಡೆ ಹೋಗ್ತಾ ಇರುತ್ತೆ ನೋಡಿ. ಸೊ ನೀವೇನು ನೋಡ್ತಾ ಇದ್ದೀರಾ, ಇದೇ ರೀತಿ ಎಷ್ಟು ಜನಕ್ಕೆ ದೇವ್ರು ಬಂದೋಯ್ತು ಅಂತಲೇ ಗೊತ್ತಿಲ್ಲ. ಅದಲ್ಲದೆ ಹೆಡ್ಗೆ ಹೊತ್ತಿರೋರ್ಗೂ ಕೂಡ ದೇವ್ರುಗಳು ಬರ್ತಾನೆ ಇತ್ತು. ಆ ಜನಗಳು ಮಧ್ಯ ಒಂದಷ್ಟು ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ.
ಸೊ ನೀವು ಏನು ನೋಡ್ತಾ ಇದ್ದೀರಾ 11 ಗಂಟೆ ಆಗ್ತಾಯಿದೆ 12 ಗಂಟೆ ಆಗ್ತಾಯಿದೆ, ಬಟ್ ಊರು ಎಷ್ಟೆಷ್ಟು ದೂರ ಇರುತ್ತೋ ಗೊತ್ತಿಲ್ಲ, ಅಷ್ಟು ಊರುಗಳಿಂದನೂ ಬರ್ತಾನೆ ಇದ್ರು. ನಾನು ನೋಡ್ತಾ ಇದ್ರೆ ಇಷ್ಟು ಜನ ನಮ್ಮ ಕುಲಕ್ಕೆ ಸೇರಿದಾರ ಅನ್ನೋ ಒಂದು ಖುಷಿ. ಸೊ ಅವತ್ತು ನೈಟ್ ಯಾರ್ಯಾರು ಬಂದಿದ್ರು ಅಷ್ಟು ಜನಕ್ಕೂ ಕೂಡ ದೇವಸ್ಥಾನದ ಕಡೆಯಿಂದ ಊಟದ ವ್ಯವಸ್ಥೆ ಮಾಡಿದರು. ಫುಲ್ಲು ರಶ್ಶು, ಬಟ್ ಒಳ್ಳೆ ಪ್ರಸಾದದ ಊಟ. ಸೊ ಆಫ್ಟರ್ 12 ಅಗೈನ್ ನಮ್ಮ ವೀರ ಮಕ್ಕಳ ಕುಣಿತ ಸ್ಟಾರ್ಟ್ ಆಗಬೇಕಾಗಿತ್ತು. ಸೊ ನಮ್ಮ ಮನೆ ಗಂಡು ದೇವ್ರುಗಳು ಹೇಳಿದ್ನಲ್ಲ ಆಗಲೇ, ಸೊ ಅಲ್ಲಿ ಆಲ್ರೆಡಿ ಕಾಯ್ತಾ ಇತ್ತು. ಅದನ್ನು ನಾವು ವೆಲ್ಕಮ್ ಮಾಡ್ಕೊಂಬರ್ಬೇಕು ಅಂದರೆ ನಾವು ವೀರ ಮಕ್ಕಳ ಜೊತೆಗೆ ಟಮಟೆ ಸೌಂಡ್ ಜೊತೆಗೆ ದೇವ್ರ ಸನ್ನಿಧಾನಕ್ಕೆ ಬರಬೇಕು. ಸೊ ನಾವುಗಳೆಲ್ಲ ರೆಡಿಯಾಗಿ ಅಲ್ಲಿಂದ ಹೊರಟು.
ಹಾಗೆ 7 ಮಡಿ ನೀರು ತಂದು ಉಚ್ಚಮ್ಮದೇವಿ ಜೊತೆಗೆ ನಮ್ಮ ಗಂಡು ದೇವ್ರುಗಳು ಏನೇನು ಬಂದಿತ್ತೋ ಅದನ್ನ ಊರು ತುಂಬ ಮೆರವಣಿಗೆ ಮಾಡಿಕೊಂಡು ದೇವಸ್ಥಾನ ಕಡೆಗೆ ಹೊರಟ್ವು. ದೇವಸ್ಥಾನಕ್ಕೆ ತಂದು ದೇವಸ್ಥಾನಕ್ಕೆ ಮುಖ ತೋರಿಸಿ ಪೂಜೆ ಮಾಡಿಸಿ ಅಲ್ಲಿಂದ ಊರಿನ ಪ್ರತಿ ಬೀದಿಗೂ ಹೋಗಬೇಕು. ಸೊ ನಮ್ಗೆ ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಇನ್ನು ಮಿಕ್ದವರೆಲ್ಲ ಮೂವ್ ಮಾಡಲಿ ಅಂದ್ಬಿಟ್ಟು ನಾವು ಅಲ್ಲಿಂದ ಸೈಲೆಂಟಾಗಿ ಜೂಟಾದ್ವಿ. ಫುಲ್ ಟಯರ್ಡ್ ಆಗಿತ್ತು. ಚಳಿ ಮಧ್ಯೆ ಒಂದು 3:45-4 ಗಂಟೆ ಮಲಗಿದಾಗ ಮತ್ತೆ ಎಬ್ರಿಸಿದ್ರು. ಸೊ ಹಿಂದಿನ ದಿನ ಟೆಂಪಲಲ್ಲೇ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದರು. ಅದ್ರ ನೆಕ್ಸ್ಟ್ ಡೇ ನಾವು ನಮ್ಮ ಫ್ಯಾಮಿಲಿಯವ್ರನ್ನ ನೆಂಟರುಗಳನ್ನ ನಾವೇನು ಕರ್ತಿದ್ವಿ ನಮಗೆ ಸಪ್ರೇಟ್ ಜಾಗಗಳನ್ನ ಕೊಟ್ಟಿದ್ರು. ಒಂದೊಂದು ಊರಿಗೆ ಒಂದೊಂದು ಪೆಂಡಲ್ಗಳು ಹಾಕಿ. ಸೊ ಆ ಜಾಗದಲ್ಲಿ ನಾವು ಅಡುಗೆ ಮಾಡಿ ನಮ್ಮ ಮನೆಯವ್ರಿಗೆ ಬಂದವ್ರಿಗೆ ಊಟ ಬಡಿಸ್ಬೇಕಾಗಿತ್ತು. ಊಟ ಮಾಡಿ ಟೆಂಪಲ್ ನೋಡೋಕೆ ಹೋದ್ರು. ಇನ್ನೊಂದಷ್ಟು ಜನ ಸಾಂಗ್ ಕೇಳೋಕೆ ಹೋದ್ರು. ಬಟ್ ನಿಜ ಆ ಬಿಸಿಲಲ್ಲಂತೂ ಕೂರಕ್ಕಂತೂ ಆಯ್ತಾ ಇರಲಿಲ್ಲ. ಐಸ್ ಕ್ರೀಮ್ ತಿಂದಿದ್ದೋ ನೀರು ಕುಡ್ದಿದ್ದೋ ಊಟ ಮಾಡೋದಕ್ಕೆ ಆಗಿಲ್ಲ. ಅಷ್ಟು ನೀರು ಕುಡಿದ್ಬಿಟ್ಟಿದ್ದೀವಿ ಅನ್ಸುತ್ತೆ ಎಲ್ಲರೂ. ಸೊ ಫೈನಲಿ ಎಲ್ಲ ಊರುಗಳಿಂದ ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರ್ಯಾರನ್ನ ಇನ್ವೈಟ್ ಮಾಡಿದ್ರು ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಮಧ್ಯಾಹ್ನದಷ್ಟೊತ್ತು ಊಟ ಸ್ಟಾರ್ಟ್ ಆಯಿತು. ಬಂದು ದೇವ್ರ ತೀರ್ಥ ಹೋಗಿದ ತಕ್ಷಣ ಎಲ್ರಿಗೂ ಊಟ ಬಡಿಸಿದ್ವಿ. ಹ್ಯಾಪಿಯಾಗಿ ಊಟ ಮಾಡಿ ಹೋದರು. ಆ್ಯಕ್ಚುಲಿ 3 ಡೇಸ್ ಹಬ್ಬ. ಬಟ್ 3 ದಿನ ನಾನು ಆಫೀಸಲ್ಲಿ ರಜೆ ಕೇಳೋದಕ್ಕಾಗಲ್ಲ. ಬೆಂಗಳೂರಿಗೆ ಬರಲೇಬೇಕಾಯಿತು. ಸೊ ಊಟ ಆಗ್ತಾ ಇದ್ದಂಗೆ ಬ್ಯಾಕ್ ಟು ಬ್ಯಾಂಗ್ಳೂರು.